ಬಟ್ ಈಗ ಹೊಸ ಉತ್ತರಾಧಿಕಾರಿ ಆಯ್ಕೆ ಆಗಿದ್ದಾರೆ, ಅಂದರೆ ಟೆಂಪ್ರರಿ ಆಗಿದ್ದಾರೆ ಅರಾಫಿ ಅಂತೇಳಿ. ಬಟ್ ಈಗ ಅವ್ರ ಮಗ ಬದುಕಿದ್ದಾರೆ, ಖಮೇನಿ ಮಗ ಇದ್ದಾರೆ. ಹಾಗಾಗಿ ಅವ್ರು ಸುಮ್ಮನೆ ಕೂರಲ್ಲ, ಇಸ್ರೇಲ್ನ ನುಗ್ಗಿ ಹೊಡ್ತಾರೆ, ಸರ್ವನಾಶ ಮಾಡಿಬಿಡ್ತಾರೆ, ಅಷ್ಟು ಸುಲಭವಾಗಿ ಕೈ ಕೊಟ್ಕೊಂಡು ಕೂರಲ್ಲ ಅಂತ ಚರ್ಚೆ ಆಗ್ತಿದೆ. ಅಂದರೆ ಜಗತ್ತಿಗೆ ಕಂಟಕ ಆಗ್ಬೋದಾ ಹೆಂಗೆ ಅಂತ ಈಗ ಇರಾನ್? ಈಗ ನಾನು ಬೆಳಗಿಂದ ಹೇಳ್ತಿದ್ದೆ ಕೆಲವೊಂದು ಡಿಬೇಟ್ಸ್ ಅಲ್ಲಿ, ಈಗ ಅವರ ಸುಪ್ರೀಂ ಲೀಡರ್ನೇ ಈಗ ಇರಾನ್ ಕಳ್ಕೊಂಡಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ನಾನು ಹೇಳ್ತಾ ಇದ್ದೆ ಅದನ್ನ, ಇಟ್ಸ್ ಲೈಕ್ ಹೆಡ್ಲೆಸ್ ವಾರಿಯರ್ ಸಿಟಿಂಗ್ ಆನ್ ಎ ಹಾರ್ಸ್ ಅಷ್ಟೇನೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಯಾರೇ ಬರ್ಲಿ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಈ ತರದ ಸಿನಾರಿಯೋ ಅಲ್ಲಿ ಹಿ ಹ್ಯಾಸ್ ಟು ಬಿ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಲೀಡರ್ ಟು ಲೀಡ್ ದಟ್ ಕಂಟ್ರಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಆ ರೀತಿಯಾದಂತಹ ಒಬ್ಬ ಲೀಡರ್ ಬರ್ತಾನ ಅನ್ನೋದು ಫಸ್ಟ್ ಪ್ರಶ್ನೆ. ಬಂದ್ರೆ ಎಷ್ಟು ಸಪೋರ್ಟ್ ಗ್ಲೋಬಲಿ ಅಕ್ವೈರ್ ಮಾಡ್ಕೊಳಕ್ ಆಗತ್ತೆ ಅನ್ನೋದು ಎರಡನೇ ಪ್ರಶ್ನೆ ಆಗತ್ತೆ. ಅದು ಬಿಟ್ಟು ಈಗ ನೋಡಿ, ಎರಡು ಆಂಗಲ್ ಇದೆ. ಒಂದು, ಇವರ ಒಂದು ಮಿಸೈಲ್ ಸಿಸ್ಟಮ್ಸ್ ಏನಿದೆ, ಹೈಪರ್ಸೋನಿಕ್ ಮಿಸೈಲ್ಸ್ ಏನೇನಿದೆ, ಅವರು ದೇ ಹ್ಯಾವ್ ಕೈಂಡ್ ಆಫ್ ಕ್ರಿಯೇಟೆಡ್ ಮಿಸೈಲ್ ಸಿಟೀಸ್ ಆಲ್ ಅಕ್ರಾಸ್ ಇರಾನ್. ಅಲ್ಲೆಲ್ಲಾ ಕಡೆಯಿಂದ ದೇ ಆರ್ ಜಸ್ಟ್ ಲಾಂಚಿಂಗ್ ಬರಾಜಸ್ ಎವ್ರಿವೇರ್. ಹೈಪರ್ಸೋನಿಕ್ ಮಿಸೈಲ್ಸ್ ನ ಅವ್ರೀಗ ಲಾಂಚ್ ಮಾಡ್ತಿದ್ದಾರೆ ಆಲ್ ಅಕ್ರಾಸ್ ದ ಗಲ್ಫ್, ಇನ್ಕ್ಲೂಡಿಂಗ್ ದುಬೈಯಲ್ಲೂ ತುಂಬಾ ಅಟ್ಯಾಕ್ಸ್ ಆಗಿದೆ ಈಗ. ಸೊ ಇದು ಒಂದು, ಅವರು ಈ ಒಂದು ಇದೇನಿದೆ ಕಾನ್ಫ್ಲಿಕ್ಟ್ ಏನಿದೆ, ಅವರು ಎಲ್ಲರಿಗೂ ಏನ್ ಮೆಸೇಜ್ ಕೊಡ್ತಿದ್ದಾರೆ ಈ ಕಾನ್ಫ್ಲಿಕ್ಟ್ ಮುಖಾಂತರ ಅಂತ ಹೇಳಿದ್ರೆ, ಅಮೆರಿಕಾಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಇದೇ ಪರಿಸ್ಥಿತಿ ಆಗತ್ತೆ ಅಂತ. ದುಬೈ ಮಾಡಿದ ತಪ್ಪೇನು, ಕತಾರ್ ಮಾಡಿದ ತಪ್ಪೇನು? ಅವರ ಬೇಸ್, ಅವರ ಒಂದು ನೆಲಾನ ಅಮೆರಿಕಾಗೆ ಯೂಸ್ ಮಾಡ್ಕೊಳಕ್ ಬಿಡ್ತು. ಈಗ ಅವರ ಜನಾನೇ ಅಲ್ಲಿ, ದೇರ್ ಹ್ಯಾವ್ ಬೀನ್ ರಿಪೋರ್ಟ್ಸ್ ಆಫ್ ಡೆತ್ಸ್ ಇನ್ ದುಬೈ, ಇನ್ ಬಹ್ರೇನ್. ನಮ್ಮ ಸಫ್ವಾನ್ ಅವ್ರು ಹೇಳ್ಬೋದು ಅದನ್ನ, ಪಾಪ ಅವ್ರಿಗೆ ಗೊತ್ತಿರತ್ತೆ ಅಲ್ಲಿಂದ. ಸೊ ಇದು ಒಂದ್ ಆಂಗಲ್. ಅದ್ ಬಿಟ್ಟು ಖಮೇನಿ ಬದುಕಿದಷ್ಟು ದಿನ ಒಂದು ಸೆಂಟ್ರಲೈಸ್ಡ್ ಕಂಟ್ರೋಲ್ ಏನಿತ್ತು, ಆ ಕಂಟ್ರೋಲ್ ಜೊತೆಯಲ್ಲಿ ಅವರ ಒಂದು ಪ್ರಾಕ್ಸೀಸ್ ಯಾರ್ಯಾರಿದ್ರು ಅಂದ್ರೆ, ಅವರು ಹೌತೀಸ್ ಆಗ್ಬೋದು, ಇಲ್ಲ ಹೆಸ್ಬುಲ್ಲಾ ಆಗ್ಬೋದು, ಇಲ್ಲ ಹಮಾಸ್ ಆಗ್ಬೋದು, ಈಗ ಅವರು ಸೆಂಟ್ರಲೈಸ್ಡ್ ಇವರ ಒಂದು ಆದೇಶದ ಮೇಲೆ ಅವ್ರು ಕೆಲಸ ಮಾಡ್ತಿದ್ರು. ನೆಕ್ಸ್ಟ್ ಬರೋಂತ ಲೀಡರ್ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಅವೆಲ್ಲ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಅದು ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅವೆಲ್ಲ. ಅವ್ರನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇದೆಯಾ? ಅಕಸ್ಮಾತ್ ಇವ್ರ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ಅಟ್ಯಾಕ್ಸ್ ಈಗ ಏನೇನ್ ನಡೆಯುತ್ತೆ ಅದು ತುಂಬಾ ಸ್ಪೊರಾಡಿಕ್ ಆಗುತ್ತೆ, ಸಣ್ಣ ಸಣ್ಣ ಪಾಕೆಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಇದು ಏನ್ ಹೇಳ್ತಾರೆ ಟೆರರ್ ಅಟ್ಯಾಕ್ಸ್. ಸೊ ಈ ರೀತಿಯಾದಂತಹ ಎಲ್ಲಾ ಆಂಗಲ್ಸು ಇದೆ. ಇಸ್ರೇಲ್ನ ಸರ್ವನಾಶ ಮಾಡಕ್ ಅವ್ರು ಯಾವತ್ತಿಂದನೋ ಪ್ರಯತ್ನ ಪಡ್ತಾ ಇದಾರೆ. ಅದು ಇವತ್ತು ಶುರುವಾಗಿದ್ದಲ್ಲ, ಈಗ ಮಾಡ್ಬಿಡ್ತಾರೆ ಅಂತಲ್ಲ. ದಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂತ ಹೇಳಿದ್ರೆ, ಫಸ್ಟ್ಲಿ ಟೆಕ್ನಿಕಲಿ ಫಾರ್ ಅಡ್ವಾನ್ಸ್ಡ್. ಬರೀ ಇವರು ಮಿಸೈಲ್ಸ್ ಲಾಂಚ್ ಮಾಡಿ ಏನೋ ಮಾಡ್ತಾರೆ. ಯಾಕಂದ್ರೆ ಕಳ್ಕೊಂಡ ಮೇಲೆ ಮತ್ತೆ ಡ್ಯಾಮೇಜ್ ಆದ್ಮೇಲೆ ಹೇಗೆ ಅವರು ತನ್ನ ಇದನ್ನ ಕಟ್ಕೋಬೇಕು ಅನ್ನೋದು ಇಸ್ರೇಲ್ಗೆ ಗೊತ್ತಿದೆ, ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಸರ್ವೈವ್ ಆಗ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಮೆರಿಕನ್ ಸಪೋರ್ಟ್ ಕೂಡ ಇದೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ದಟ್ ಈಸಿ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಸ್ವಲ್ಪ ಈಗ ಡಿಸೋರಿಯಂಟೇಷನ್ ಆಗಿದೆ ಅಂತ ಹೇಳಿದ್ರೆ, ದಟ್ ಈಸ್ ವಿತ್ ಯುನೈಟೆಡ್, ಇದು ಏನು ಇರಾನ್. ಅವರು ಖಮೇನಿ ಹತ್ಯೆ ಆಗಿದ್ದಾರೆ. ನೆಕ್ಸ್ಟ್ ಇರಾನ್ ನಲ್ಲಿ ಉಗ್ರ ಸಂಘಟನೆಗಳು, ಟೆರರಿಸಂ ಹೆಚ್ಚಾಗುತ್ತೆ, ನೀವು ಹೇಳಿದಾಗೆ ಮತ್ತೆ ಹುಟ್ಕೊಳ್ಳುತ್ತೆ ಸಂಘಟನೆಗಳು ಅನ್ನುವಂಥ ಒಂದು ಆತಂಕ ಇದೆ ಅಂತೆ, ನಿಜಾನಾ? ಫಸ್ಟ್ಲಿ ಈಗ ಅವ್ರ ಹತ್ರ ಅವ್ರು ಆಲ್ರೆಡಿ ಹುಟ್ಟಾಕಿರುವಂತ ಸಂಘಟನೆಗಳೇ ಎಲ್ಲಾ ಕಡೆನೂ ಆಕ್ಟಿವ್ ಆಗಿದೆ. ನಾನು ಹೇಳಿದೆ ಅಲ್ವಾ, ಆ ಆರ್ಗನೈಸೇಷನ್ಸ್ ಆಲ್ರೆಡಿ ಅಲ್ಲಿ ಆಕ್ಟಿವ್ ಆಗಿದೆ. ಒಳಗಡೆ ಈಗ ಹುಟ್ಕೊಳಕ್ಕೆ, ಇಫ್ ಈಗ ಲಾಸ್ಟ್ 3 months ಇಂದ ಅಲ್ಲಿ ಏನೇನು ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ, ಆ ಪ್ರೊಟೆಸ್ಟ್ ಏನಾದ್ರೂ ನಿಜ ಆಯ್ತು ಅಂತ ಹೇಳಿದ್ರೆ, ಇರಾನ್ ಶುಡ್ ನಾಟ್ ಗೋ ಟುವರ್ಡ್ಸ್ ಫಂಡಮೆಂಟಲ್ ಇಸ್ಲಾಮಿಸಮ್ ಒನ್ಸ್ ಅಗೇನ್. ಅವ್ರೀಗ 1979ಗೆ ಮುಂಚೆ ಯಾವ ರೀತಿ ಒಂದು ಲಿಬರಲ್ ಸೊಸೈಟಿ ಇತ್ತು, ದೇ ಶುಡ್ ಮೂವ್ ಟುವರ್ಡ್ಸ್ ಲಿಬರಲಿಸಮ್. ಯಾಕಂತ ಹೇಳಿದ್ರೆ, ಈ ಒಂದು ಕಟ್ಟರ್ ಇಸ್ಲಾಮಿಕ್ ರೆಜಿಮ್ ಏನಿದೆ, ಈ ಒಂದು ಡಿಕ್ಟೇಟರ್ಶಿಪ್ ಏನಿತ್ತು, ಇದ್ರ ಅಗೇನ್ಸ್ಟ್ ಆಗಿ ಏನೇನೆ ಅಲ್ಲಿ ಇದು ನಡೆದಿತ್ತು, ಏನು ರಯಾಟ್ಸ್ ನಡೆದಿತ್ತು, ಪ್ರೊಟೆಸ್ಟ್ ನಡೆದಿತ್ತು. ಅದರಲ್ಲಿ ಐ ಡೋಂಟ್ ನೋ ಅದು ಪ್ರಾಪಗೆಂಡಾನೋ ಇಲ್ಲ ಅದು ಆಕ್ಚುಯಲ್, ಇದು ಫ್ಯಾಕ್ಟೋ ನನಗೆ ಗೊತ್ತಿಲ್ಲ. ಬಟ್ ಸುಮಾರು 12,000 ಜನ ಇರಾನಿಯನ್ ಇವರು ಸಿಟಿಸನ್ಸ್ ನೇನೆ IRGC ಮತ್ತೆ ಅವರ ಸೆಕ್ಯೂರಿಟಿ ಫೋರ್ಸಸ್, ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸಸ್ ಏನಿದೆ ಅದೆಲ್ಲಾನು ಸಾಯಿಸಿದೆ ಅನ್ನುವಂತಹ ರಿಪೋರ್ಟ್ಸ್ ಕೂಡ ಇದೆ. ಆ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಿದೆ ಅಂತ ಹೇಳಿದ್ರೆ, ಬೇಸಿಕಲಿ ಅಲ್ಲಿರುವಂತಹ ಪ್ರಜೆಗಳು ಯಾರಿದ್ದಾರೆ ಆ ದೇಶದವರು, ದೇ ಆರ್ ಅಗೇನ್ಸ್ಟ್ ದ ಫಂಡಮೆಂಟಲಿಸಮ್. ಈಗ ಮತ್ತೆ ಅದಕ್ಕೆ ಹೋಗ್ತಾರೆ, ಅಲ್ಲಿ ಮತ್ತೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಹುಟ್ಕೊಳ್ತಾ ಇರೋದು ಗೊತ್ತಿಲ್ಲ. ಒಂದ್ ಆಂಗಲ್ ಏನಿರುತ್ತೆ ಅಂತ ಹೇಳಿದ್ರೆ, ಈಗ ಈ ಕರೆಂಟ್ ರೆಜಿಮ್ ಏನಿದೆ ಅದು ಚೇಂಜ್ ಆಯ್ತು ಅಂತ ಹೇಳಿದ್ರೆ, ಸಮ್ವೇರ್ ದೇ ವಿಲ್ ರಿಮೈನ್ ಆಕ್ಟಿವ್. ಸಂಪೂರ್ಣವಾಗಿ ನಾಶ ಮಾಡೋದು ಇಮಿಡಿಯೇಟ್ಲಿ ತುಂಬಾ ಕಷ್ಟ ಆಗತ್ತೆ. ಪವರ್ ಕಳ್ಕೊಂಡ ಮೇಲೆ ಅವರು ನೆಕ್ಸ್ಟ್
ಈ ಒಂದು ಟೆರರಿಸಂ ಆಂಗಲ್ಗೆ ಇಲ್ಲ ಮಿಲಿಟೆನ್ಸಿ ಆಂಗಲ್ಗೆ ಅವರು ಹೋಗ್ಬೋದು. ದಟ್ಸ್ ಎ ಪಾಸಿಬಿಲಿಟಿ. ದಟ್ ಸೋ ಕಾಲ್ಡ್ IRGC ಅಂತ ಹೇಳ್ಬಿಟ್ಟು ಏನಿದೆ, ಹೌದು. ದೇ ಕ್ಯಾನ್ ರೆಸಾರ್ಟ್ ಟು ದೀಸ್ ಸಾರ್ಟ್ ಆಫ್ ಆಕ್ಟಿವಿಟೀಸ್. ದಟ್ಸ್ ಎ ಪಾಸಿಬಿಲಿಟಿ. ಅದು ಓನ್ಲಿ ಟೈಮ್ ವಿಲ್ ಟೆಲ್. ಯಾಕಂತ ಹೇಳಿದ್ರೆ ದರ್ ಇಸ್ ಎ ಪಾಸಿಬಲ್ ನೆಗೋಷಿಯೇಷನ್ ಆಲ್ಸೋ. ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವರು ಅಮೆರಿಕ ಜೊತೆ ಮಾತಾಡಿ, ಓಕೆ ಲೆಟ್ಸ್ ಎಂಡ್ ದಿಸ್, Okay. ನಮ್ಗೆ ಇದು ಕೊಟ್ಬಿಡಿ, ನಾವು ಹೊಟ್ಟೋಗ್ತೀವಿ ಇಲ್ಲಿಂದ, ನಿಮ್ಗೆ ಯಾರು ಬೇಕು ಅವ್ರನ್ನ ತಂದು ನೀವು ಕೂಡಿಸ್ಕೊಳ್ಳಿ ಅಂತ ಬಿಡಿ. ಯಾಕಂದ್ರೆ ಅಲ್ಲಿ ಬಂದು ಕೂತ್ಕೊಳ್ಳೋಕೋಸ್ಕರ ದರ್ ಇಸ್ ಒನ್ ರೆಜಾ ಶಾ ಪಾಲವಿ ದಟ್ ಈಸ್ ವೇಟಿಂಗ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಕರೆಕ್ಟ್. ಆಯ್ತಾ? ಸೊ ಇದೆಲ್ಲ ಪ್ಲಾನ್ ಮಾಡಿ ಅವರು ಈ ಅಟ್ಯಾಕ್ ನ ಮಾಡಿದ್ದಾರೆ. ಬರ್ತೀನಿ. How it unfolds, ಯಾವ ಒಂದು ಡೈನಾಮಿಕ್ಸ್ ಇರುತ್ತೆ, ದಟ್ ಓನ್ಲಿ ದ ಟೈಮ್ ವಿಲ್ ಟೆಲ್. ಹೇಳಿ. ಸುನಿಲ್ ಸರ್, ಬರ್ತೀನಿ ನಿಮ್ಮ ಹತ್ರ ಮತ್ತೆ. ಸಫ್ವಾನ್ ಅವರೇ, ಈಗ ಸಫ್ವಾನ್, ಈಗ ಖಮೇನಿ ಅವರು ಅಲ್ಲಿ ಸತ್ತಿದ್ದಾರೆ ಅಂತ ಆಲ್ರೆಡಿ ಕೆಲವು ವರದಿಗಳು ಬರ್ತಾ ಇದೆ. ಇಲ್ಲ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ, ಸೇಫ್ ಪ್ಲೇಸ್ಗೆ ಕಳಿಸಿದ್ದಾರೆ, ಖಮೇನಿ ಸತ್ತೇ ಇಲ್ಲ ಅಂತ ಕೆಲವು ವರದಿಗಳು ಈಗಲೂ ಬರ್ತಾ ಇದೆ. ಹಾಗಾಗಿ